ಇದು ಜಾಗ ನಾನು ಮಾಡುವಾಗ ಇದು ರೋಡ್ ಆಗಲಿಲ್ಲ. ನಾನು 2 ವರ್ಷ ಇದು ನಾನೇ ರೋಡ್ ಮಾಡಿದ್ದು. ನಾನು ಮಾಡಿದ ರೋಡಲ್ಲಿ ನೀವು ಹೋಗ್ಬೇಡಿ ಅಂತ ಯಾರಿಗೂ ಹೇಳಿಲ್ಲ ಇಷ್ಟವರೆಗೆ. ನಾವೊಂದು ಕಲ್ಲಿದ್ರೆ ರೋಡ್ ಇಂದ ತೆಗೆದಿಲ್ಲ. ಅಂತವ್ರು ಇರುವಾಗ ಇಂಥವ್ರು ಇದ್ದಾರಲ್ಲ ಅಂತ ನಮಗೆ ಖುಷಿ ಆಗುತ್ತೆ. ಹಲೋ ನಮಸ್ಕಾರ ವೀಕ್ಷಕರೇ, ವಾರ್ತಾ ಭಾರತಿಯಲ್ಲಿ ನಿಮಗೆ ಸ್ವಾಗತ. ನಾನು ಅವಿನಾಶ್. ಸ್ಥಳೀಯ ಆಡಳಿತಕ್ಕೆ ಎಷ್ಟೇ ಬಾರಿ ಮನವಿಯನ್ನ ಮಾಡಿಕೊಂಡ್ರು ಯಾವುದೇ ಪ್ರಯೋಜನ ಆಗದೇ ಇದ್ದಂತಹ ಹಿನ್ನೆಲೆಯಲ್ಲಿ ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಮಾಳ ಗ್ರಾಮದ ಪೇರಡ್ಕಾದ ಗಿರಿಜನ ಕಾಲೋನಿಯ ನಿವಾಸಿಯೊಬ್ಬರು ತಮ್ಮ ಹತ್ರ ಇದ್ದಂತಹ ಹಾರೆ ಮತ್ತೆ ಪಿಕ್ಕಾಸಿಯನ್ನ ಬಳಸಿಕೊಂಡು ಏರು ಮತ್ತು ತಗ್ಗುಗಳಿದ್ದಂತಹ ಆ ಸ್ಥಳದಲ್ಲಿ ನಡೆಯೋದಕ್ಕೆ ಯೋಗ್ಯವೇ ಅಲ್ಲದಂತಹ ಆ ಜಾಗದಲ್ಲಿ ಸುಂದರವಾದಂತಹ ರಸ್ತೆಯನ್ನ ಚರಂಡಿ ಸಹಿತ ನಿರ್ಮಾಣ ಮಾಡಿದ್ದಾರೆ. ಗೊತ್ತಾ? ಆ ಕಾರಣಕ್ಕೆ ಇವರನ್ನ ನಾವು ಸಾಹಸಿಗ ಅಂತಾನೆ ಕರಿಬೇಕು. ಇವರ ಹೆಸರು ಗೋವಿಂದ ಮಲೆಕುಡಿಯ ಅಂತ. 55 ವರ್ಷ ವಯಸ್ಸು. ಕೂಲಿ ಕೆಲಸ ಮಾಡಿಕೊಂಡು ತಮ್ಮ ಜೀವನ ನಿರ್ವಹಣೆಯನ್ನ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಕಳೆದ ಎಷ್ಟೋ ವರ್ಷಗಳಿಂದ ಪಶ್ಚಿಮ ಘಟ್ಟದ ಸಾಲಿನಲ್ಲಿ ಗಿಡಗಳನ್ನ ನೆಟ್ಟು ಬೆಳೆಸುವಂತಹ ಅಪೂರ್ವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈಗ ಸದ್ಯಕ್ಕೆ ಈ ರೋಡ್ ನಿರ್ಮಾಣ ಮಾಡಿರೋದ್ರಿಂದ ಆ ಭಾಗದಲ್ಲಿ ವಾಸ ಇರುವಂತಹ ನಿವಾಸಿಗಳಿಗೆ ಓಡಾಡೋದಕ್ಕೆ ಬಹಳಷ್ಟು ಅನುಕೂಲ ಆಗಿದೆ. ಬನ್ನಿ, ಸ್ಪೆಷಲ್ ಸ್ಟೋರಿ. ಇವರು ಕ್ಲೀನ್ ಮಾಡಿ ಇಡ್ತಾರೆ ರೋಡ್ ಅನ್ನೆಲ್ಲ. ಯಾವಾಗ ಅವ್ರ ರೋಡ್ ಅಂತ ಅವ್ರು ನೋಡೋದಿಲ್ಲ, ಇವರು ಬೇರೆಯವ್ರ ರೋಡ್ ಅಂತ ನೋಡೋದಿಲ್ಲ, ಅವ್ರದ್ದೇ ರೋಡ್ ಅಂತ ಮಾಡ್ತಾ ಇದ್ದಾರೆ. ಇವಾಗ ನೋಡುವಾಗ್ಲೂ ಗಮನಿಸುವಾಗ್ಲೂ ಗೊತ್ತಾಗ್ತದೆ ನಿಮ್ಗೆ ಯಾವ ರೀತಿ ಇದೆ ಅಂತ. ಎಲ್ಲರಿಗೆ ಬೇಕು ರೋಡು. ನನಗೆ ಒಂದು ಜನರು ಹೋಗುವಾಗ ರೋಡು ಸರಿ ಆಗ್ಬೇಕು. ನಾನು ಒಬ್ಬನೇ ಮಾಡಿದ್ದಲ್ವಾ? ಇದೇ ಹಾರೆ ಮತ್ತೆ ಪಿಕ್ಕಾಸಿ ಹಿಡ್ಕೊಂಡು. ಹೌದೌದು. ಎಷ್ಟು ಸಮಯ ಕೆಲಸ ಮಾಡಿದ್ರಿ ರಸ್ತೆ ಮಾಡೋದಕ್ಕೆ? ಒಂದೊಂದು 2 ವರ್ಷ ಆಯ್ತು. 2 ವರ್ಷದಿಂದ? 2 ವರ್ಷ ಈಗ ರೋಡ್ ಆಗಲಿಲ್ಲ ಇಲ್ಲಿ. ನಾನೇ 2 ವರ್ಷ ಮಾಡಿದ್ದೀನಿ. ನೀವ್ ಯಾಕೆ ಮಾಡಿದ್ರಿ? ನನಗೆ ಇಲ್ಲಿ ಮನೆಗೆ ಬರುವಾಗ ರೋಡ್ ಇಲ್ಲ. ಅಲ್ಲ, ಇದನ್ನ ಸರ್ಕಾರ ಮಾಡ್ಬೇಕಿತ್ತಲ್ವಾ? ಸರ್ಕಾರ ಮಾಡಬೇಕು. ಸರ್ಕಾರ ಇಂದು ಸಾಕಾಯ್ತು. ಅದು ಮಾಡುದಿಲ್ಲ ಅಂತ, ಅವ್ರು ಮಾಡುದಿಲ್ಲ ಅಂತ ಮಾಡ್ತಾರೆ ಅಂತ ಹೇಳ್ತು. ಮತ್ತೆಂತ ಮಾಡುದು? ಯಾರ ಹತ್ರ ಹೇಳುದು? ಇದೀಗ ಮಾಡಿ ಆದ್ಮೇಲೆ ತುಂಬಾ ಜನರಿಗೆ ಉಪಕಾರ ಆಗಿದ್ಯಾ? ಉಪಕಾರ ಆಯ್ತು. ಇಲ್ಲೆಲ್ಲ ಗಾಡಿ ಎಲ್ಲ ಇಲ್ಲೇ ಬರ್ತದೆ, ಅಲ್ಲಿ ಹೋಗುದಿಲ್ಲ. ಇದು ಒಂದು ರೋಡ್ ಆಗಿದೆ, ಇಲ್ಲಿ ನಾನೇ ಮಾಡಿದ ಅಂತ ಹೇಳುದಿಲ್ಲ. ಎಲ್ಲರಿಗೆ ರೋಡ್ ಬೇಕು, ಎಲ್ಲರೂ ಗಾಡಿದವರು ಇಲ್ಲೇ ಬರ್ತಾರೆ. ಅದು ನಾನು ಬೇಡ ಅಂತ ಹೇಳ್ತಾ. ಮಳೆಗಾಲದಲ್ಲಿ ರಸ್ತೆ ಹೇಗಿರ್ತದೆ? ಮಳೆಗಾಲದಲ್ಲಿ ಸ್ವಲ್ಪ ಹಾಳಾಗ್ತದೆ, ನಾನೇ ರಿಪೇರಿ ಮಾಡುದು. 2 ವರ್ಷ ಮುಂಚೆ ಈ ರೋಡಲ್ಲಿ ಬರುವಾಗ ಸರ್, ನಾನು ದನಕ್ಕೆ ಮದ್ದು ಹಾಕ್ಲಿಕ್ಕೆ ಈ ರೋಡಲ್ಲಿ ಓಡಾಡ್ತಿದ್ದೆ. 2 ವರ್ಷ ಮುಂಚೆ ಈ ರೋಡ್ ನೋಡುವಾಗ ನಂಗೆ ತಲೆಬಿಸಿ ಆಗ್ತಿತ್ತು. ಈ ಕಾಲೋನಿಯಲ್ಲಿ ಈ ರೋಡ್ ಹೇಗೆ ಈ ತರ ಆಗ್ತಾ ಉಂಟು, ಯಾರಾದ್ರೂ ಈ ರೋಡನ್ನೊಂದು ಸ್ವಲ್ಪ ಮಾಡಿ ಕೊಡ್ಬೋದಾ ಅಂತ ಸ್ವಲ್ಪ ಕೇಳೋಣ ಅಂತ. ಮತ್ತೊಂದು ದಿವಸ ನಾನು ಈ ರೋಡಲ್ಲಿ ಬರುವಾಗ ಇದೇ ಗೋವಿಂದನ್ನ ಮನೆ ಪಕ್ಕದಲ್ಲಿ ಒಬ್ಬರೇ ಕೆಲಸ ಮಾಡ್ತಿದ್ದೀರನ್ನ. ಹೌದು, ನಂಗೆ ರೋಡ್ ಬೇಕಲ್ಲ ಸುಜಾತಕ್ಕ, ಗಾಡಿ ಎಲ್ಲ ಓಡಾಡ್ಬೇಕಲ್ಲ, ಅದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ನಾನು ಹೇಳಿದೆ, ನಿಮ್ಗೆ ಏಜ್ ಆಗಿದೆ, ಒಬ್ಬರೇ ಮಾಡ್ತಿದ್ದೀರನ್ನ, ಯಾಕೆ ನೀವು ಪಂಚಾಯತಿ ಮುಖಾಂತರ. ನಾನು ಎಲ್ಲರ ಹತ್ರ ಕೇಳಿ ಆಯ್ತು ಮೇಡಮ್, ಇನ್ನು ನಾನು ಕೇಳಲಿಕ್ಕೆ ಹೋಗುದಿಲ್ಲ, ನಂಗೆ ಆದಷ್ಟು ನಾನು ಮಾಡ್ತೇನೆ. ಈಗ ನೋಡುವಾಗ ಸರ್, ನಾನು ನೋಡ್ತಿದ್ದೆ 1 ವಾರದಿಂದ ಇಲ್ಲಿ ಎಷ್ಟು ವೆಹಿಕಲ್ ಓಡ್ತಾ ಇದ್ದೆ ನೋಡಿ. ಯಾರಾದ್ರೂ ಒಂದು ನಿಲ್ಸಿ ಒಬ್ಬರೇ ಮಾಡ್ತಿದ್ದಾರೆ, ನೀವೇನು ಮಾಡುದಂತ ಕೇಳಿದವರು ಯಾರಿಲ್ಲ ನಮ್ಮ ಗೋವಿಂದಣ್ಣನ ಹತ್ರ. ನಮ್ಗೆ ಯಾರಾದ್ರೂ ಸ್ವಲ್ಪ ಸಪೋರ್ಟ್ ಮಾಡಿದ್ರಲ್ಲ ಸರ್, ನಮ್ಗೆ ಸಂತೋಷ ಆಗುದು. ಇವರಿಗೆ ಸಪೋರ್ಟ್ ಯಾರು ಮಾಡ್ಲಿಕ್ಕೆ ಬರ್ಲಿಲ್ಲ. ಇಷ್ಟುವರೆಗೆ ನಾನು ಮಾಡಿದ್ದು. ಪಂಚಾಯತಿಯವರು ಅದು ಮಾಡಬೇಡಿ ರೋಡು ಎಲ್ಲ, ನಿಮಗೆ ರೋಡ್ ಬೇಡಿ, ಅದು ಯಾರೇ ಮಾಡುದು ಅಂತ ಪಂಚಾಯತಿಯವರು ಹೇಳಿದರು. ಅದೇ ಪಂಚಾಯತ್ ಮೆಂಬರ್ನವರು, ಅಧ್ಯಕ್ಷರು ಇಲ್ಲಿ ಬಂದು ನಿಮಗೆ ರೋಡ್ ಬೇಡ, ಅದು ಮಾಡಬೇಡಿ ಅಂತ ಜೋರು ಮಾಡಿದ್ರು. ಇಲ್ಲಿ ಮೋರಿ ಹಾಕಿ ಪಂಚಾಯತ್ ಅವರು ಮತ್ತೆ 1-2 ವರ್ಷ ಇತ್ತು, ಮತ್ತೆ ತಗೊಂಡು ಹೋಗಿದ್ದಾರೆ. ಇದು ಹಣ ಸ್ವಲ್ಪ ಕಲೆಕ್ಷನ್ ಮಾಡಿ ಇಲ್ಲಿ ರೋಡಿಗೆ ಅದು ವಾಪಸ್ ಹೋಯ್ತು. ಎಂಚೈತೆ ನೊಂದು ರಸ್ತೆ ದುಂಬು ತುಂಬ ಬಾರಿ ಭಂಗ ಇತ್ತು ಲಾಯ್ಕ ಆತಂದೆ ಅಂದೆ ಪಾಪ ಗೋವಿಂದಣ್ಣ ಯಾಪಲ್ಲ ಬೇಲೆ ಮಲ್ತೊಂದಿರ್ತಾರೆ. ನಾನೇನು ಬಿಡಿಯೋ ನೇಪಲ್ ಬೇಲೆ ಅಂತಿದ್ದಾರೆ ಅದು ಸುಖ ಇತ್ತೆ ಖುಷಿ ಆಪುಣೆ ಪೋರಾಗ ಸುಖ ಆಗ್ಬಿಟ್ಟೆ. ಆ್ಯಕ್ಚುಲಿ ನಾನು ಇಲ್ಲಿಂದ ಯಾವಾಗಲೂ ಪಾಸ್ ಆಗಬೇಕಾದ್ರೆ ಒಬ್ರು ಯಾವಾಗಲೂ ಹಾರೆ ಪಿಕ್ಕಸ್ ಹಿಡ್ಕೊಂಡು ಈ ಥರ ಕೆಲಸ ಮಾಡ್ತಾಯಿದ್ರು. ಸೊ ನಾನು ಫಸ್ಟ್ ಅಂದ್ಕೊಂಡೆ ಅವ್ರ ಮನೆ ಸೈಡ್ ಇದೇನೋ ಕೆಲಸ ಮಾಡಬೇಕಾದ್ರೆ ಕೆಳಗೆ ಇಳಿದು ಈ ಥರ ಮಾಡ್ತಾ ಇದ್ದಾರೆ ಅಂತ. ತುಂಬ ಸಲ ಈ ಹ್ಯಾಡ್ ಲಾಟ್ ಮೆನಿ ಕ್ವಶನ್ಸ್, ಅಂದರೆ ನಮ್ಮನ್ನು ನೋಡಿ ನಿಲ್ಲಿಸ್ಬಿಡ್ತಾ ಇದ್ದ ಅವನ ಕೆಲಸ. ಆಮೇಲೆ ನಮ್ಮನ್ನು ನೋಡಿ ಏನೋ ಒಂದು ಮಾತಾಡ್ಬೇಕನ್ನೋ ಒಂದು ತವಕದಲ್ಲಿ ಯಾವಾಗಲೂ ನೋಡ್ತಾ ಇದ್ದ. ನಾನು ಇಲ್ಲಿ ಒಂದು ಸ್ಟ್ರೇಂಜರ್ ಆಗಿರೋದ್ರಿಂದ ಆ ಟೈಮಲ್ಲಿ ನಾನೇನು ಮಾತಾಡ್ತಾ ಇರಲಿಲ್ಲ. ಆದರೆ ನಾನು ಈ ಪರಿಸರದ ಬಗ್ಗೆ ತುಂಬ ಕಾಳಜಿ ಇರೋದ್ರಿಂದ ನಾನು ಯೂಶ್ವಲಿ ಇಲ್ಲಿ ಬಯೋಡೈವರ್ಸಿಟಿ ಮಾಡಲಿಕ್ಕೆ ಯಾವ ಥರದ ಸ್ಪೇಷೀಸ್, ಮರಗಳು, ಗಿಡಗಳೆಲ್ಲ ಬೇಕು ಅಂತ ಈ ಥರ ಎಲ್ಲ ಆಲೋಚನೆ ಮಾಡಿ ಒಬ್ಬೊಬ್ಬರ ಹತ್ರ ಕೇಳಬೇಕಾದ್ರೆ ದೆನ್ ತುಂಬ ಜನ ಹೇಳಿದರು, ಮಲೆಕುಡಿಯ ಜನಾಂಗದ ಗೋವಿಂದ ಇದ್ದಾರೆ, ಅವರಂತೂ ಎಕ್ಸ್ಪರ್ಟ್. ಯಾಕಂದರೆ ಕಾಡಿಗೆ ಹೋಗಿ ಪ್ರತಿ ಸಲ ಕಾಡಿನ ಬಗ್ಗೆ ಅವರಿಗಿರೋ ಅಷ್ಟು ನಾಲೆಜ್ ಯಾರಿಗೂ ಇಲ್ಲ ಅಂತ ಹೇಳಿದ್ರು. ಸೊ ಹಾಗೆ ನಾನು ಯಾರು ಅಂತ ತಿಳ್ಕೊಂಡು ಇವರನ್ನು ಕಂಡು ಹಿಡಿಬೇಕಂತ ನೋಡಬೇಕಾದ್ರೆ ದೆನ್ ಐ ಥಾಟ್, ದಿನ ನೋಡೋ ಈ ವ್ಯಕ್ತಿ
ಪಕ್ಕದಲ್ಲೇನೆ ಇದು ಗೋವಿಂದ ಗೌಡ ಅಂತ ಹೋಗಿ ಅವ್ರ ಹತ್ರ ಮಾತಾಡಿದೆ. ಫಸ್ಟಿಗೆ ನನಗೆ ಅಂದರೆ ಅವರು ಹೇಗೆ ರೆಸ್ಪಾಂಡ್ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ. ಆದರೆ ನಾನು ಎಣಿಸಿದ್ದೊಂದು ಆಗಿದ್ದೊಂದು. ಅವರು ಫುಲ್ ಅದರದ್ದೊಂದು ಏನು ಎನ್ಸೈಕ್ಲೋಪೀಡಿಯಾ ಆಗಿದ್ದರು ಕಾಡಿನ ಬಗ್ಗೆ. ಸೊ ಎಲ್ಲ ಮಾಹಿತಿ ನನಗೆ ಕೊಟ್ಟರು, ಯಾವ ರೀತಿ ಗಿಡ ಇದೆ, ಯಾವ ರೀತಿ ಮರ ಇದೆ, ಜೇನಿಗೆ ಯಾವ್ದು ಒಳ್ಳೆ ಇದೆ, ಈ ಥರ ಎಲ್ಲ ಇನ್ಫಾರ್ಮೇಷನ್ ಕೊಟ್ಟರು. ಇಟ್ ವಾಸ್ ಲೈಕ್ ಎ ಪಂಚಿಂಗ್ ಎಫೆಕ್ಟ್ ಫಾರ್ ಅಸ್. ನಾನು ನಮ್ಮ ಗ್ರೂಪ್ನಲ್ಲಿ ಇದನ್ನೆಲ್ಲ ಮಾಹಿತಿಯನ್ನು ಶೇರ್ ಮಾಡಿದೆ. ಸೊ ಎಲ್ರಿಗೂ ಒಂದು ಕೌತುಕ ಆಗಿತ್ತು, ಈ ಥರ ಇದೆಯಾ ಅಂತ. ಯಾಕೆಂದರೆ ನಾನು ಅಮ್ಮನನ್ನು ಪರಿಚಯ ಮಾಡಬೇಕಾದ್ರೆ ಅವರು ಹೇಳಿದ್ದು, ನಾವೆಲ್ಲ ಕಾಡಿನಲ್ಲಿ ಇರ್ತಾ ಇದ್ವಿ, ನಾವು ಕಾಡಿನವರೇ ಆ್ಯಕ್ಚುಲಿ. ಸೊ ಅಲ್ಲಿ ಏನಾಗ್ತಾ ಇದೆ, ಏನು ಅಲ್ಲಿಯ ಒಂದು ಲೈಫ್ ಹೇಗಿದೆ, ಇಲ್ಲಿ ಯಾವ ರೀತಿ ಪರಿವರ್ತನೆ ಇದೆ, ಇಲ್ಲಿ ನಿಜವಾಗ್ಲೂ ನೋಡಿದರೆ ಅವ್ರಿಗೆ ಮನುಷ್ಯರನ್ನು ನೋಡಿದರೆ ಸ್ವಲ್ಪ ಭಯ ಇದೆ. ಯಾಕೆಂತ ಹೇಳಿದರೆ ಯೂಶ್ವಲಿ ಅವರು ಮುಗ್ಧರು ನಿಜವಾಗ್ಲೂ. ಸೊ ಈ ಮುಗ್ಧರಿಗೆ ಅನ್ಯಾಯ ತುಂಬ ಆಗ್ತಾ ಇದೆ. ಸೊ ಅವ್ರಿಗೆ ಭಯ ಇದೆ, ಬೇರೆಯವ್ರ ಹತ್ರ ಮಾತಾಡಿ ಏನೋ ಸಿಕ್ಕಾಕೊಂಡು ತಗ್ಲಿಸ್ಕೊಳ್ಳೋದು ಬೇಡ ಅಂತ ಅವ್ರ ಪಾಡಿಗೆ ಅವ್ರು ಇರೋರು. ಅವ್ರ ಮನೆ ನೋಡಿದ್ರೇ ಗೊತ್ತಾಗುತ್ತೆ, ಯಾವ ರಿಸಾರ್ಟ್ಗೂ ಹೋಗಬೇಡಿ, ಅಷ್ಟು ತಂಪಾಗಿರೋ ಅಷ್ಟು ನೀಟಾಗಿರೋ ಮನೆ ಇದೆ. ಸೊ ಈ ಥರ ನಮ್ಗೆ ಇನ್ಫಾರ್ಮೇಷನ್ ಸಿಗಬೇಕಾದ್ರೆ ಯಾಕೆ ಇಲ್ಲಿ ಈ ಥರ ಕೆಲಸ ಮಾಡ್ತಾಯಿದೆ ಕೇಳಬೇಕಾದ್ರೆ, ನಮ್ಗೆ ರೋಡ್ ಇಲ್ಲ ಮೇಡಮ್. ಸೊ 2 ವರ್ಷ ಹಿಂದೆ ಒಂದು ಅಪ್ಲಿಕೇಶನ್ ಎಲ್ಲ ಕೊಟ್ಟಿದ್ವಿ. ಸೊ ಫೈನಲಿ ನಮಗೆ ಶಾಸಕರು ಒಂದು ಮೋರಿ 2 ಮಾಡಿಕೊಟ್ಟಿದ್ದಾರೆ. ಇನ್ನೂ ಪಂಚಾಯತ್ಗೆ ಹೋಗಿ ಮಾತಾಡ್ತಾ ಇದ್ವಿ, ಆದರೆ ಏನೂ ಒಂದು ನಮಗೆ ಆ ಥರ ಒಂದು ಇದು ಕಾಣ್ತಾ ಇಲ್ಲ. ಸೊ ನನಗೆ ಏನಾಗುತ್ತಾ ನಾನು ಮಾಡ್ತೀನಿ ಅಂತ ಹೇಳಿಬಿಟ್ಟು ಅವರು ಮಾಡಿದರು. ಅದರಲ್ಲೇ ನಂಗೆ ತುಂಬ ಖುಷಿ ಆಯಿತು. ಯಾಕೆಂತ ಹೇಳಿದರೆ ಯೂಶ್ವಲಿ ನಾವು ಸಿಟಿಯಲ್ಲಿದ್ವಿ, ಈ ಹಳ್ಳಿಗೆ ಬರಬೇಕಾದ್ರೆ ಯಾವ ಥರ ಡಿಫ್ರೆನ್ಸ್ ಇದೆ, ಮನುಷ್ಯರಲ್ಲಿರೋ ಒಂದು ಸ್ವಭಾವದಲ್ಲಿ ಏನು ಥರ ಡಿಫ್ರೆನ್ಸ್ ಇದೆ ಅಂತ ಅಲ್ಲೇ ನನಗೆ ಗೊತ್ತಾಗೋಯ್ತು. ಯಾಕಂದರೆ ಎಲ್ಲಿ ಹೋದರೂ ಅವ್ರು ಬರಬೇಕಾದ್ರೆ ಪೈನಾಪಲ್ ಕೊಡೋದು, ಅವ್ರ ಮನೇಲಿ ಚಿಕ್ಕು ಆದರೆ ಅದು ಕೊಡೋದು, ಆ್ಯಂಡ್ ದೇ ವೋಂಟ್ ಎಕ್ಸ್ಪೆಕ್ಟ್ ಎನಿಥಿಂಗ್. ಏನು ಕೊಡಬೇಡಿ ಮೇಡಮ್, ಯಾಕಂದ್ರೆ ನೀವು ಸಮಾಜ ಸೇವೆ ಮಾಡೋದು, ಅಲ್ಲಿ ನಿಮ್ಗೆ ಇದಿರಲಿ ಅಂತ ಹೇಳೋ ಆ ಒಂದು ಮುಗ್ಧತನ, ಅದನ್ನು ಆ್ಯಕ್ಚುಲಿ ವಿಲೇಜ್ ಬರೋಕ್ಕೆ ನಮ್ಮ ಕಾರಣನೇ ಅದು. ಸೊ ಈ ಥರ ಇರಬೇಕಾದ್ರೆ ನನ್ನ ಫಸ್ಟ್ ಕ್ವಶನ್ ಇಷ್ಟೇ, ಯೂಶ್ವಲಿ ಈ MG ನರೇಗಾ ಇದೆ, ಅಂದರೆ ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಇದೆ, ಇದರಲ್ಲಿ ಏನು ಬರ್ತಾ ಇದೆ ಅಂತ ಹೇಳಿದರೆ, ಏನು ಪಬ್ಲಿಕ್ಕಿಗೆ ಬೇಕಾಗಿದೆ ಅದನ್ನು ಮಾಡಬೇಕು ಅನ್ನೋದು MG ನರೇಗಾದ ಉದ್ದೇಶ. ಆದರೆ ಇದನ್ನೆಲ್ಲ ಆಲ್ರೆಡಿ ಇಲ್ಲಿ ಸುತ್ತಮುತ್ತಲವರು ಎಲ್ಲರೂ ಅಭಿವೃದ್ಧಿ ಅಧಿಕಾರಿಗಳು ಇದರ ಬಗ್ಗೆ ಗೊತ್ತಿದ್ರು. ಆದರೂ ಇವರಿಗೊಂದು MG ನರೇಗಾದಲ್ಲಿ ಈ ಥರ ಮಾಡೋಣ, ಇವ್ರು ಮಾಡ್ತಾ ಇದ್ದಾರೆ, ಸೊ ಅವರಿಗೊಂದು ಹೆಲ್ಪ್ ಮಾಡೋಣ ಅನ್ನೋ ಒಂದು ಕಾಳಜಿ ಯಾರಿಗೂ ಇರೋದಿಲ್ಲ ಅಂತ ಹೇಳೋದೇ ಒಂದು ತುಂಬ ಬೇಸರದ ಸಂಗತಿ. ನಾವು ಪ್ರತಿಯೊಬ್ಬರಿಗೆ ಹೋಗಿ ಅವೇರ್ನೆಸ್ ಕೊಡಬೇಕಾಗಿದೆ, ಆದರೆ ಇದು ನಾವು ಮಾಡೋ ಕೆಲಸ ಅಲ್ಲ, ಯಾರೋ ಮಾಡಬೇಕಾಗಿರೋ ಕೆಲಸ ನಮ್ಗೆ ಸಿಕ್ಕಿದೆ. ಸೊ ಈ ಥರ ಅಂದರೆ ಅವರಿಗೊಂಥರ ಭಯದ ವಾತಾವರಣ ಇದೆ. ಹೊರಗೆ ಹೋದರೆ ಏನಾದರೂ ನಮ್ಮನ್ನು ಸಿಕ್ಕಾಕಿಸ್ಕೊಳ್ತಾರ, ಅಥವಾ ನಾವು ಅಭಿವೃದ್ಧಿ ಬಗ್ಗೆ ಕೇಳಬಾರ್ದ, ಈ ಥರ ಒಂದು ಭಾವನೆ ಇರೋದ್ರಿಂದ ಅವರನ್ನು ಅಪ್ರೋಚ್ ಮಾಡೋದು ನಮಗೂ ಕಷ್ಟ ಆಗ್ತಿದೆ. ಸೊ ಈ ವಿಶ್ವಾಸ ಬೆಳಿಬೇಕಾಗಿದೆ, ಅದನ್ನು ಇವರು ತೋರಿಸ್ಕೊಟ್ಟಿದ್ದಾರೆ. ಸೊ ನಾವು ಖಂಡಿತ ಇವರಿಗೆ ಸಪೋರ್ಟ್ ಮಾಡ್ತೀವಿ. ತುಂಬ ಖುಷಿ ಆಗ್ತಿದೆ ಈ ಥರ ಜನರು ಇಲ್ಲಿದ್ದಾರೆ ಅಂತ. ಐ ಆಮ್ ರಿಯಲಿ ಪ್ರೌಡ್ ಟು ಬಿ ಎ ಮಾಳಾ ವಿಲೇಜ್.